ಹಲ್ಲೆಲೂಯಾ. ನಾವು ದೇವರಲ್ಲಿ ಒಟ್ಟಾಗಿ ಕೂಡಿದಾಗ ಆತನು ನಮಗೆ ಕೊಡುವಂತ ಇವತ್ತಿನ ಮನದ ಊಟ ದೇವರು ನಮಗಾಗಿ ಇಟ್ಟಿದ್ದು. ಯಾವ ರೀತಿಯಾಗಿ ದೇವರು ನಮ್ಮ ದೋಷಗಳನ್ನು ಪರಿಹರಿಸುತ್ತಾನೆ. ನಾವು ಹಳೆ ಒಡಂಬಡಿಕೆಯಿಂದ ನಾವು ಹೊಸ ಒಡಂಬಡಿಕೆವರೆಗೆ ನೋಡುವಂತರಾಗಿದ್ದೇವೆ. ದೇವರು ಮೊದಲು ಯಾತಕ್ಕಾಗಿ ಯಜ್ಞಗಳನ್ನು ಮಾಡುವುದು, ಯಜ್ಞಗಳನ್ನು ಸಮರ್ಪಿಸುವುದು, ನಮ್ಮ ದೋಷ ಪರಿಹಾರಕ್ಕಾಗಿ ಏನು ಕಾರ್ಯ ಮಾಡಿದ, ಮತ್ತೆ ಯೇಸು ಕ್ರಿಸ್ತನು ಬಂದು ಅದು ಯಾವ ರೀತಿಯಾಗಿ ತನ್ನನ್ನು ತಾನೇ ದೋಷವನ್ನು ತನ್ನಲ್ಲಿ ಹೊತ್ತಿಕೊಂಡು ನಮ್ಮನ್ನು ನೋಡುವಂತರಾಗಿದ್ದೇವೆ. ಇವತ್ತಿನ ವಾಕ್ಯ ಭಾಗ ತೆಗೆಯುವಂತೆ ವಿಮೋಚನೆ ಕಾಂಡ 29ನೇ ಸಂಧಿ 33ನೇ ವಚನ ಓದಿ. ಅವರನ್ನು ಯಾಜಕೋದ್ಯಕ್ಕೆ ಸೇರಿಸುವುದಕ್ಕೂ ದೇವರ ಸೇವೆಗೆ ಪ್ರತಿಷ್ಠಿಸುವುದಕ್ಕೂ ಯಾವ ಪದಾರ್ಥಗಳು ದೋಷ ಪರಿಹಾರಕ್ಕಾಗಿ ಸಮರ್ಪಿಸಲ್ಪಟ್ಟವೋ ಅವುಗಳನ್ನು ಅವರೇ ಭೋಜನ ಮಾಡಬೇಕೆ ಹೊರತು ಇತರರು ತಿನ್ನಕೂಡದು. ಅವು ಮೀಸಲು. ನಾವು ಹಳೆ ಒಡಕ್ಕೆ ನೋಡ್ತೇವೆ, ಯಾಜಕ ಮತ್ತೆ ಮಹಾಯಾಜಕನ ಕುಟುಂಬದವರು ಮಾತ್ರ ಆ ಯಜ್ಞ ವೇದಿಯಲ್ಲಿ ಸಮರ್ಪಿಸಿದ ಉಳಿದ ಮಿಕ್ಕಿದ ಯಜ್ಞದ ಎಲ್ಲ ಮಾಂಸವನ್ನು ಅವ್ರ ಮನೆ ಮಾತ್ರ ತಿನ್ಬೇಕು, ಬೇವರು ತಿನ್ನಬೇಡ ಅಂತೇಳಿ ತಂದೆಯಾದ ದೇವರು ಯಜ್ಞಪಿಸಿದ ಮೇರೆಗೆ ಇಲ್ಲಿ ನೋಡ್ತೇವೆ. ನಾವು ಇಲ್ಲಿ ವಿಶೇಷವಾಗಿ ನೋಡಬೇಕಾಗಿದ್ದು ದೋಷ ಪರಿಹಾರಕವಾಗಿ, ಈ ದೋಷ ಪರಿಹಾರಕವಾಗಿ ಎದಕ್ಕಾಗಿ ಯಜ್ಞ ಮಾಡುತ್ತಿದ್ದರು. ಅವರ ಪಾಪಗಳ ದೃಶ್ಯವನ್ನು, ದೇವರ ಕೋಪವನ್ನು ಅವರ ಮೇಲೆ ಬರಬಾರದಂತೇಳಿ ಆ ಯಜ್ಞಗಳನ್ನು ಮಾಡುತ್ತಾ ಇದ್ದರು. ಆ ದೋಷ ಪರಿಹಾರಕ ಯಜ್ಞ ಯಾವುದಾಗಿರ್ಬೋದು, ಕರುವನ್ನು ಕೊಡುವುದು, ಹೋತ ಆಡು, ಈ ರೀತಿಯಾಗಿ ಅವರಿಗೆ ಸಲ್ಲತಕ್ಕ ವ್ಯವಸ್ಥೆ, ಅವರ ಎಷ್ಟು ಆಸ್ತಿ ಕೊಡುವಂತರಾಗಿದ್ರು. ಅದರಲ್ಲಿ ಏನೇನು ತರ್ಬೋದಿತ್ತು, ಯಾರು ತರುವರು, ಎಮ್ಮಿ ತರ್ತಾ ಇದ್ರು, ಆಕಳು, ಹೋರಿ, ಟಗರು ಮತ್ತೆ ಪಾರಿವಾಳ ಸುದಕ್ಕನ್ನು ತರ್ತಿದ್ರು. ಆದರೆ ದೇವರಿಗೆ ಏನ್ ಮಾಡ್ತಿದ್ರು, ಮೊದಲನೇದಾಗಿ ಆ ಪ್ರಾಣಿ ಪಕ್ಷಿಗಳ ಮೇಲೆ ಯಾಜಕನು, ಮಹಾಯಾಜಕನು ಏನ್ ಮಾಡ್ತಿದ್ದ, ಅದರ ರಕ್ತವನ್ನು ಮುಟ್ಟಿ ಮೊದಲು ಆ ಪ್ರಾಣಿಯ ಮೇಲೆ ಕೈ ಇಟ್ಟು ಆತನ ಅಭಿಷೇಕ ಭರಿತನಾಗಿದ್ದ. ಯಾವಾಗ ಯಾಜಕನ ಅಭಿಷೇಕನಾಗಿರ್ತಿದ್ದಲ್ಲ, ಆ ಯಾವ ಮನುಷ್ಯ ದೋಷ ಪರಿಹಾರಕ್ಕಾಗಿ ಯಜ್ಞಕ್ಕಾಗಿ ತಂದಿದ್ದ ಆ ಒಂದು ಪ್ರಾಣಿ ಇರ್ತಿತ್ತಲ್ಲ, ಅದರ ಮೇಲೆ ಆ ಯಾಜಕನ ಕೈ ಇಟ್ಟಿದಾಗ ಅದು ಎಲ್ಲ ಮಾನವ, ಅದು ತಂದಿದ ಮಾನವನ ದೋಷವೇನಾಗಿತ್ತು, ತೆಗೆಯಲ್ಪಡ್ತಾ ಇದ್ದಿತ್ತು. ಅದಕ್ಕಾಗಿ ದೇವರು ಯಜ್ಞ ಕೊಟ್ಟಿದ್ದಕ್ಕೆ ಯಾದಕ್ಕಾಗಿ ಅಂದರೆ ಇವರು ಪಾಪದ ಮೇಲೆ ಪಾಪ ಮಾಡುತ್ತಾ ದೇವರನ್ನು ಅರಿಯಲದೆ ಸಿಕ್ಕ ಕಡೆ ಹೋಗುವುದು, ಮೂರ್ತಿ ಪೂಜೆ ಮಾಡುವುದು, ಇಂಥದೆಲ್ಲ ಕಾರ್ಯಗಳು ಮಾಡ್ತಾ ಇದ್ದಿದ್ದರು. ಅದಕ್ಕೆ ದೇವರ ಕೋಪ ಬರೋದಕ್ಕಿಂತ ಮೊದಲೇ ಏನ್ ಮಾಡಿದ, ಇವರಿಗೆ ಒಂದು ಒಡಂಬಡಿಕೆ ಮಾಡಿ, ಈ ಒಡಂಬಡಿಕೆಯಲ್ಲಿ ಏನ್ ಮಾಡಿದ, ಈ ಯಜ್ಞ ವೇದಿಯನ್ನು ಮಾಡಿ ಮಹಾಯಾಜಕನನ್ನು ಆರಿಸಿದ. ಈ ಮಹಾಯಾಜಕನು ಯಾರು ಅಂದರೆ ಮೋಶೆಯ ಅಣ್ಣನಾದ ಆರೋನನು ಮೊದಲನೇದಾಗಿ ಮಹಾಯಾಜಕನಾಗಿ ಮಾಡಲ್ಪಟ್ಟಿತ್ತು. ಅಲ್ಲಿಂದ ಇಲ್ಲಿವರೆಗೆ ಆತರ ಒಂದು ಕುಟುಂಬದಲ್ಲಿ ಮಾತ್ರ ಯಾಜಕರಾಗಿ ಮಾಡಲ್ಪಡುವ ಒಂದು ವಿಧಾನವಾಗಿತ್ತು. ಇದು ಹಿಂದೆ ನೋಡ್ಬೇಕಾದ್ರೆ ನಾವು ಒಂದನೇ ವಿಮೋಚನೆ ಕಾಲ 1ನೇ ಹಿಡ್ಕೋದಿರ್ತಾನೆ ನೋಡ್ಬೇಕು. ಇನ್ನು ಮುಂದೆ ಉಳಿದ 3 ಪುಸ್ತಕದಲ್ಲೆಲ್ಲ ಇದೇ ರೀತಿಯಾಗಿ ಬರೆಯಲ್ಪಟ್ಟಿದೆ. ಈ ಮೋಶೆ ಗ್ರಂಥದಲ್ಲಿ ಎಲ್ಲೆಲ್ಲಿ ಬರೆದಿದಲ್ಲ ಅಲ್ಲೆಲ್ಲ ದೇವರ ಮಹಿಮೆ ಅಂದ್ರೆ ಯೇಸು ಕ್ರಿಸ್ತನ ಬಗ್ಗೆನೇ ಬರೆಯಲ್ಪಟ್ಟಿದ್ದಿತ್ತು. ಈ ಮೋಶೆ ಧರ್ಮಶಾಸ್ತ್ರದಲ್ಲಿ ಇಸ್ರಾಯೇಲರು ತಿಳಿಯಲಾರದೆ ಯೇಸು ಕ್ರಿಸ್ತನು ಬಂದಾಗ ಆತನ ಯಜ್ಞದ ಕುರೆಮರಿಯಾಗಿ ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಹೋಗಿದರು. ಅವರು ನಂಬುವಂತರಿಲ್ಲ. ಮತ್ತೆ ತಿರುಗಿ ಯೇಸು ಬರುವಾಗ ಅವರು ನಂಬುವಂತರಾಗಿದ್ದಾರೆ. ಅದಕ್ಕಾಗಿ ದೇವರು ಇವರು ಯಾತಕ್ಕಾಗಿ ಪಶ್ಚಾತ್ತಾಪದ ಯಜ್ಞ ಮಾಡ್ತಿದ್ದ, ದೋಷ ಪರಿಹಾರಕವಾದ ಯಜ್ಞ ಮಾಡಿಸುವುದಕ್ಕೆ. ಯಾಕಂದ್ರೆ ಅವರ ಪಾಪವು ಸಂಪೂರ್ಣವಾಗಿ ತೊಳೆದು ಹೋಗುತ್ತಿರಲಿಲ್ಲ, ಅವ್ರಿಗೆ ಮಾತ್ರ ಪಾಪದಿಂದ ಬಿಡುಗಡೆ ಆಗಿತ್ತು. ಆದರೆ ಅವರು ಮರಣಕ್ಕೆ ಹೋದಾಗ ಅವರಿಗೆ ಪರಲೋಕ ರಾಜ್ಯವು ಸೇರುವುದಕ್ಕೆ ಆಗುತ್ತಾ ಇಲ್ಲ. ಎಲ್ಲಿವರೆಗೆ ದೇವರಾದ ಯೇಸು ಕ್ರಿಸ್ತನ ಮೂಲಕ, ಆತ್ಮಿಕ ಮೂಲಕ ಅವರ ಶುದ್ಧಿ ಆದಾಗ ಮಾತ್ರ ಪರಲೋಕ ರಾಜ್ಯಕ್ಕೆ ಸೇರುವ ಭಾಗ್ಯ ಸಿಗುತ್ತದೆ. ಇಲ್ಲಂದ್ರೆ ಅವರು ಮರಣಕ್ಕೆ ಕಾರಣವಾಗಿ ಮರಣದಲ್ಲಿ ಬೀಳುವಂತರಾಗಿದ್ದರು. ಆ ಸಮಯದಲ್ಲಿ ದೇವರು ಯಾಜಕನ ಮಧ್ಯದಲ್ಲಿ ವಾಸಿಸುತ್ತಾ ಇದ್ದನು. ಅಂದ್ರೆ ಪವಿತ್ರಾತ್ಮ ದೇವರು ಆ ಯಾಜಕನ ಎಲ್ಲಿರ್ತಾರಲ್ಲ, ಯಾಜಕನು ಇರುವ ಸ್ಥಳದಲ್ಲಿ ಆ ಆತ್ಮವು ಪ್ರತಿದಿನವೂ ಸತ್ಯದಾದ ಕಾರ್ಯಗಳು ಮಾಡುತ್ತಾ
ಕೊಡ್ತಾ ಅವರ ಪಾಪಗಳನ್ನು ಕ್ಷಮಿಸುತ್ತಾ ಇತ್ತು. ಅವರ ಪಾಪ ಖಾಲಿ ಕ್ಷಮಿಸುತ್ತಾ ಇತ್ತು. ಅದಕ್ಕಾಗಿ ಯೆಹೋವನ ಕೋಪ ಅವರ ಮೇಲೆ ಬರಬಾರದು. ಯೆಹೋವನ ಕೋಪ ಬಂದಾಗ ಮರಣ ದಂಡನೆ ಒಂದೇ ಲಾಸ್ಟ್ ಆಗಿ ಇದ್ದಿತ್ತು. ಅದಕ್ಕಾಗಿ ದೋಷ ಪರಿಹಾರಕ ಯಜ್ಞ ಮಾಡಿದರು. ಆದರೆ ದೇವರಿಗೆ ಅಲ್ಲೂ ಮರೆದೇ ಇಲ್ಲದಂತೆ ಇಸ್ರಾಯೇಲರು ಕಾರ್ಯ ಮಾಡ್ತಾರೆ. ಮುಂದೆ ಯೇಸು ಕ್ರಿಸ್ತನು ಲೋಕವನ್ನು ಬಂದನು. ಲೋಕಕ್ಕೆ ಬಂದಾಗ ಆತನು ಏನ್ ಮಾಡ್ದ? ತಾನೇ ಯಜ್ಞದ ಕುರಿಮರಿಯಾಗಿ ತನ್ನ ಪ್ರಾಣವನ್ನು ಕೊಟ್ಟ ಕಲ್ವೇರಿ ಶಿಲುಬೆ ಮೇಲೆ ಕೊಟ್ಟಿದಾಗ ನಾವು ಬದುಕುವ ಪ್ರಾಣಿಯಾಗಿದ್ದೇವೆ. ನಾವು ಏನ್ ಮಾಡ್ತೇವೆ? ಪರಲೋಕ ರಾಜ್ಯವನ್ನು ಕಾಣುವಂತರಾಗಿದ್ದೇವೆ. ಪವಿತ್ರ ಆತ್ಮ ದೇವರು ನಮ್ಮಲ್ಲಿ ಸದಾಕಾಲ ವಾಸಿಸುವಂತನಾಗಿದ್ದಾನೆ. ಯಾವಾಗ ಯಜ್ಞ ಮಾಡುವುದು ಬರ್ತಿರಲ್ಲ, ದೇವರ ಆತ್ಮದಲ್ಲಿ ಚಲಿಸುತ್ತಾ ಇರ್ತಿತ್ತು ಯಜ್ಞ ವೇದಿ ಬಳಿ. ಆದರೆ ಇವಾಗ ಯೇಸು ಕ್ರಿಸ್ತನು ತನ್ನ ರಕ್ತ ಏನ್ ಮಾಡ್ದ? ಇಡೀ ಲೋಕಕ್ಕಾಗಿ ಒಂದೇ ಸರ್ತಿ ಏನ್ ಮಾಡ್ದ? ಚೆಲ್ಲಲ್ಪಟ್ಟ. ಎಲ್ಲ ಪಾಪಗಳು, ದೋಷಗಳು, ಹೇಸಿಗೆ ಬರುವ ಒಂದೊಂದು ಕೆಲಸವೆಲ್ಲ ದೇವರಿಗೆ ಅಸಹ್ಯವಾಗಿದ್ದರಿಂದ ದೇವರು ತನ್ನ ಮಗನಿಗೆ ಆದಿಯಿಂದಲೇ ಏನ್ ಮಾಡ್ದ? ಸಿದ್ಧಪಡಿಸಿದ. ಎಲ್ಲೆಲ್ಲಿ ದೇವರ ರಾಜ್ಯವು ಕಟ್ಟಲ್ಪಡ್ತು ಅಲ್ಲೆಲ್ಲ ಯೇಸು ಕ್ರಿಸ್ತನು ಕಾರ್ಯ ಮಾಡ್ದ. ಇವತ್ತು ನಮ್ಮಲ್ಲಿ ಎಷ್ಟೊಂದು ಪಾಪಗಳವ, ಎಷ್ಟೊಂದು ದ್ರೋಹಗಳವ, ಎಷ್ಟೊಂದು ಮೋಸವ, ಹೊಟ್ಟೆ ಕಿಚ್ಚವ. ಆಗಿನ ಕಾಲದಲ್ಲಿ ಇವೆಲ್ಲವಿದ್ದು ಇವೆಲ್ಲವೂ ಯಾರು? ಯೆಹೋವನಿಗೆ ಹೇಸಿಗೆ ಬರುವಂತ ಕೆಲಸವಾಗಿತ್ತು. ಅದಕ್ಕಾಗಿ ದೇವರ ಭಯವಿರ್ಬೇಕಂತೇಳಿ ದೇವರು ಏನ್ ಮಾಡ್ದ? ಈ ಯಜ್ಞೆಯನ್ನು ಮಾಡುವಂತ ವ್ಯವಸ್ಥೆ ಮಾಡಿದ. ಇವರು ಇದಕ್ಕಾಗಿ ದೋಷ ಪರಿಹಾರ ಮಾಡ್ಬೇಕಂತೇಳಿ ಆತನು ಇದು ಒಂದು ಖಾಲಿ ವಿಜ್ಞಾಪನೆ ಮಾಡಿದ. ಅದಕ್ಕಾಗಿ ಈ ಜನರು ಬಹಳಷ್ಟು ಕೆಟ್ಟು ಹೋಗುತ್ತಾ ಇದ್ದಾರೆ, ಇನ್ನು ಕೆಡಲ್ಪಡ್ತಾರೆ. ಅದಕ್ಕಾಗಿ ಇವ್ರಿಗೆ ಒಂದು ವಿಧಿ ಕೊಡ್ಬೇಕಂತೇಳಿ ದೇವರಿಗೆ ವಿಧಿಸಿದ. ಅದಕ್ಕೆ ಬಿಟ್ರೆ ದೇವರು ಈ ಪ್ರಾಣಿ ಪಕ್ಷಿಗಳಿಗೆ ಕೊಲ್ಲಿಸುವಂತ ಯಾವ ಕಾರ್ಯ ಮಾಡುವಂತರಿಲ್ಲ. ನಮಗಾಗಿ ದೇವರು ಏನ್ ಮಾಡ್ತಾನ? ಪ್ರೀತಿಸುವಂತನಾಗಿದ್ದಾನೆ. ನಮಗಾಗಿ ಏನ್ ಮಾಡ್ತಾನ? ರಕ್ಷಣೆ ಮಾಡುವಂತ ದೇವರಾಗಿದ್ದಾನೆ. ನೋಡಿರಿ, ಆ ಪ್ರಾಣಿ ಪಕ್ಷಿಗಳನ್ನು ನಾವು ಕೊಂದು ಏನ್ ಮಾಡ್ತಿದ್ದೇವೆ? ನಮ್ಮ ಪಾಪಗಳ ದೋಷವನ್ನು ನಾವು ತೆಗೆದುಕೊಳ್ಳುತ್ತಾ ಇದ್ದೀವಿ. ಅದೆಲ್ಲ ದೇವರು ನೋಡಿ ನೋಡಿ ಮೊದಲೇ ಏನ್ ಮಾಡಿದ? ಪ್ರವಾದಿಗಳ ಮೂಲಕ ಏನ್ ಮಾಡ್ದ? ಬರೆಯಲ್ಪಟ್ಟಿದನು. ನಮಗಾಗಿ ಒಬ್ಬ ರಕ್ಷಕನು ಹುಟ್ಟುತ್ತಾನ. ನಮಗಾಗಿ ಒಂದು ಚಿಗುರುತ್ತದ. ಆ ಚಿಗುರೇ ನಮಗೆ ಏನ್ ಮಾಡ್ತದ? ನಿಜವಾದ ಮಾರ್ಗ ಕೊಯ್ಯಲ್ಪಡ್ತದ. ಪರಲೋಕ ಭೂಲೋಕಕ್ಕೆ ನಡುವೆ ಆತನೇ ಕಾರ್ಯ ಮಾಡುವಂತನಾಗಿದ್ದಾನೆ. ಆತನ ಹೆಸರು ಯೇಸು ಕ್ರಿಸ್ತ. ಆತನು ಯಾವಾಗ ಭೂಮಿ ಮೇಲೆ ಇಳಿದು ಬಂದಲ್ಲ, ಆತನು ಪವಿತ್ರಾತ್ಮದಿಂದ ತುಂಬಲ್ಪಟ್ಟ. ನಾವು ಮುಂದೆ ನೋಡ್ತೇವೆ. ಮತ್ತೆ ಇದು ತೆಗಿರಿ ಒಬ್ಬರೇ, ಇಬ್ರಿಯನ್ 10ನೇ ಸಂಧಿ 4ನೇ ಸಂಧಿ ತೋರಿಸಿ. 4ನೇ ಹೋರಿಗಳ ಮತ್ತು ಹೋತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯವಾಗಿದೆ ಅಲ್ಲ. ನೋಡ್ರಿ ಏನದ? ಇವರು ಹೋರಿ ಟಗರುಗಳ ರಕ್ತದಿಂದ ಏನದ? ಪಾಪ ಪರಿಹಾರವಾಗುವುದಿಲ್ಲ, ಅದು ಅಸಾಧ್ಯವಾಗಿದೆ ಮಾತು. ಯಾಕಂದ್ರೆ ಪ್ರಾಣಿಗಳು ಮಾನವರಿಗೆ ಪರಿಚಯವಾಗುವುದು ಮತ್ತು ಅವು ಹೆಂಗಿರ್ತಾವ? ನಮ್ ಸರಿ ಇದ್ದಂಗ ಅವು ಇರ್ತಾವ. ಇಲ್ಲಿ ಅದಕ್ಕೆ ಇಬ್ರಿಯದಾಗ ಏನ್ ಮಾಡ್ತಾನೆ ಕ್ರಿಸ್ತನು? ಅವುಗಳ ರಕ್ತದಿಂದ ನಿಮ್ಮ ಪಾಪಗಳನ್ನು ತೊಳೆಯೋದಕ್ಕೆ ಅಸಾಧ್ಯವಾಗಿದೆ. ಅದಕ್ಕಾಗಿ ನೀವೇನ್ ಮಾಡ್ಬೇಕು? ಆತ್ಮ ಭರಿತನಾಗಿ ಜೀವ ಸ್ವರೂಪನಾದ ಶ್ವಾಸ ಆಡುವ ದೇವರು ನಮಗಾಗಿ ರಕ್ತವನ್ನು ಚೆಲ್ಲಿದ್ದಾನೆ. ಆ ರಕ್ತದ ಅಪೇಕ್ಷೆಯಲ್ಲಿ ನಾವು ಕಾಯಬೇಕು. ನಮ್ಮನ್ನಾವೇ ತಿರಸ್ಕಾರ ಮಾಡ್ಕೋತಾ ಸಿಕ್ಕಿದ ಒಂದು ಪ್ರಾಣಿಯನ್ನು ಕೊಂದು ನಾವು ಸ್ವಸ್ಥರಾಗ್ತೇವೆ ಅಂದ್ರೆ ಅದು ಸಾಧ್ಯವಿಲ್ಲ. ನಮಗಾಗಿ ಯಾರು ಚೆಲ್ಲಿದ ರಕ್ತ? ಶಿಲುಬೆ ಮೇಲೆ ಯೇಸು ಕ್ರಿಸ್ತನು. ಎದಕ್ಕಾಗಿ ಚೆಲ್ಲಿದಾನೆ? ನಮ್ಮ ಪಾಪಗಳಿಗೋಸ್ಕರ. ನಾವೇನ್ ಮಾಡ್ಬೇಕು ಗೊತ್ತು? ನಮ್ಮ ಪಾಪಗಳು ತೊಳಿಬೇಕಾದ್ರೆ, ನಾವು ದೇವರ ಮಾರ್ಗದಲ್ಲಿ ನಡಿಬೇಕಾದ್ರೆ, ಆತನ ಭೋಜನದಲ್ಲಿ ನಾವು ಪಾಲಾಗಬೇಕು. ಆತನ ವಾಕ್ಯವನ್ನು ನಾವು ನಿತ್ಯ ಓದಬೇಕು. ಆತನ ಜೊತೆ ಮಾತಾಡಿ ನನಗೆ ಅರು ಹುಟ್ಟುವ ಅಂತ ಜ್ಞಾನ ನನಗೆ ಕೊಡು ಏಸಪ್ಪ ಅಂತ ಹೇಳಿ ಪ್ರಾರ್ಥಿಸಬೇಕು. ನನ್ನನ್ನು ತಿಳುವಳಿಕೆ ಬರುವಂತ ವಾರದಿಂದ ನನ್ನನ್ನು ತುಂಬಿಸುವಂತ ಕೇಳಬೇಕು. ಎಲ್ಲಿವರೆಗೆ ನೀವು ಯೇಸುವನ್ನು ಕೇಳುವುದಿಲ್ಲ, ಎಲ್ಲಿವರೆಗೆ ದೇವರ ಮುಂದೆ ನಿಮ್ಮ ಆಲೋಚನೆಗಳು
ಪ್ರಸ್ತಪಡುವುದಿಲ್ಲ, ನೀವು ಪ್ರಸ್ತಪನೆ ಇಡುವುದೇ ಇಲ್ಲ ಅಂದ್ರೆ ನಿಮಗೆ ಯಾವ ರೀತಿಯಾಗಿ ದೇವರು ನಿಮ್ಮನ್ನು ನೋಡುವಂತನಾಗಿದ್ದಾನೆ. ನಿಮ್ಮ ದಿನನಿತ್ಯದಲ್ಲಿ ಕಾರ್ಯ ಮಾಡುವಾಗ ನಿನ್ನಲ್ಲಿ ಯಾವ ಉನ್ನತಿನೇ ಇಲ್ಲ, ಯಾವುದು ಒಂದು ನಿನಗೆ ಹೊಸದಾದ ಕಾರ್ಯಗಳಾಗ್ತಾ ಇಲ್ಲ. ನೀನು ದಿನನಿತ್ಯ ಒಳಗೆ ಹೋಗುತ್ತಾ ಇದ್ದೆ ಅಂದರೆ ಇದು ದೇವರ ಆಶೀರ್ವಾದವಿಲ್ಲ, ದುರಾತ್ಮನ ಕಾರ್ಯವು ನಿಮ್ಮ ಮೇಲೆ ಚಲಿಸುತ್ತಾ ಇದೆ ಅಂತ ಅರ್ಥ. ದೇವರೇನು ಹೇಳ್ತಾನೆ ಇಲ್ಲಿ, ಯಾವ ಪ್ರಾಣಿ ಪಕ್ಷಿಗಳನ್ನು ಕೊಂದರೂ ನೀನು ಪಾಪದಿಂದ ಪರಿಹಾರ ಆಗುವುದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮೊಂಡುತನ ನೋಡಿ ದೇವರು ಏನ್ ಮಾಡ್ದ, ಯಜ್ಞವನ್ನು ಮಾಡುವುದಕ್ಕೆ ಶುರು ಮಾಡಿಸಿದ ನಿಮಗೆ. ಯಾಕೆ? ಆ ಕೋಪವೆಲ್ಲ ಪ್ರಾಣಿ ಪಕ್ಷಿ ಮೇಲೆ, ಆ ರಕ್ತವನ್ನು ನೋಡಿದಾಗ ಆತನಿಗೆ ನಿಮ್ಮ ಮೇಲೆ ಕಳಕಳಿ ಬರಬೇಕಂತ ಹೇಳಿ ದೇವರು ಮಾಡಿದ ಇದು ಕಾರಣ. ಆತನು ಮಾಡಿದ ತ್ಯಾಗದಲ್ಲಿ ಯಾರು ಮುಂದೆ ಹೋಗ್ತಾ ಇಲ್ಲ. ಹಾಗಾಗಿ ನಾವು ಮಾಡುವಂತ ಕಾರ್ಯ ಏನಿದೆ, ದೇವರಿಗೆ ಏನ್ ತೋರಿಸ್ಬೇಕು? ಪ್ರಾಣಿಗಳನ್ನು ಕೊಂದಿ ಮುಗ್ಧ ಪ್ರಾಣಿಗಳಿಂದ ನಮ್ಮ ಪಾಪವನ್ನು ಯಜ್ಞವೇದಿಯಲ್ಲಿ ಸಾಧ್ಯವಿಲ್ಲ, ಅದು ಸಾಧ್ಯವಾಗಿ ಕಾರ್ಯನೇ ಆಗುವುದಿಲ್ಲ. ಅದಕ್ಕೆ ದೇವರು ತನ್ನ ಮಗನಾದ ಯೇಸುವನ್ನು ಕಳಿಸಿದ, ಮಾನವ ರೂಪ ತಾಳಿದ, ಎಷ್ಟು ಅದ್ಭುತ ಕಾರ್ಯಗಳು ಮಾಡಿದ, ಮಹತ್ವ ಕಾರ್ಯಗಳು ಮಾಡಿದ, ಹೀಲಿಂಗ್ ಮಾಡ್ದ, ಡೆಲಿವರೆನ್ಸ್ ಮಾಡ್ದ, ಎಷ್ಟೆಲ್ಲ ಅದ್ಭುತ ಆತನ ಕೈಯಿಂದ ಮಾಡಿಕೊಂಡು ಆತನನ್ನೇ ಏನ್ ಮಾಡಿದ್ರು, ಕಳ್ಳನಂತೆ ಹುಡಿಯೋದಕ್ಕೆ ಆರಂಭಿಸಿದರು. ಆತನಿಗೆ ವಿರೋಧವಾಗಿ ಮಾತಾಡುವಂತ ನಿಂತರು. ಇವತ್ತು ಜೀವನ 2000 ವರ್ಷಗಳ ಹಿಂದೆ ದೇವರಿಗೆ ಮಾಡಿದ ಅವಮಾನ, ದೇವರಿಗೆ ಪಟ್ಟಿದ ಒಂದೊಂದು ಶ್ರಮೆ ಇವತ್ತು ಮಾನವ ರೂಪವು ತಾಳುತ್ತಾ ಇದ್ದಾನೆ. ಯಾಕಂದ್ರೆ ಯೇಸುವನ್ನು ಬಿಟ್ಟು ತನ್ನಂತಾನೆ ಕೆಲಸ ಮಾಡ್ಕೊತಾ ಹೋಗುತ್ತಾ ಇದ್ದಾನೆ. ದೇವರನ್ನು ಕೇಳಲಾಗದೆ ತನ್ನಂತಾನೆ ಕೇಳಿ ತನ್ನಂತಾನೆ ವಿಚಾರ ಮಾಡ್ಕೊಳ್ತಾ ಇದ್ದಾನೆ. ಇದೇ ನಾವು ಮಾಡುತ್ತಿದ್ದ ಮೊದಲನೇ ತಪ್ಪು. ಯಾಕಂದ್ರೆ ದೇವರು ಹೇಳ್ತಾನ, ನಾನು ಪ್ರೀತಿ ಸ್ವರೂಪಿಯಾಗಿದೆ, ನನ್ನಲ್ಲಿ ಬರುವವರಿಗೆ ಪ್ರತಿಯೊಬ್ಬೊಬ್ಬರಿಗೆ ಏನ್ ಮಾಡ್ತೆ, ಫಲ ಕೊಡುವಂತನಾಗಿದ್ದೇನೆ. ಯಾವ ಫಲ? ಎಲ್ಲ ಫಲ ಕೊಡುವಂತನಾಗಿದ್ದಾನೆ. ನಿಮ್ಮ ದೈಹಿಕವಾಗಿ, ನಿಮ್ಮ ಆತ್ಮಿಕವಾಗಿ ಫಲಗಳನ್ನು ಕೊಡುವಂತನಾಗಿದ್ದೇನೆ. ನಿಮ್ಮ ದೈಹಿಕವಾದ ಫಲಗಳು, ಕಾರು, ಬಂಗಲೆ, ಆಸ್ತಿ, ಅಂತಸ್ತು, ಬಂಗಾರ, ಬೆಳ್ಳಿ ಬೇಕಾಗಿದೆಲ್ಲ ಕೊಡ್ತಾನೆ. ಯಾವಾಗ? ನೀನು ಆತ್ಮಿಕವಾಗಿ ಆತನಲ್ಲಿ ಕಾರ್ಯ ಮಾಡಿದಾಗ. ಈ ಆತ್ಮಿಕ ಕಾರ್ಯ ಹೆಂಗ್ ಸೃಷ್ಟಿ ಆಗ್ತದ? ಪ್ರಾರ್ಥನೆಯಿಂದ. ಯಾವಾಗ ನೀನು ಪ್ರಾರ್ಥನೆ ಮಾಡ್ತಿ, ಪ್ರಾರ್ಥನೆ ಮಾಡಿದಾಗ ನಿನ್ನ ಹೃದಯವೇನಾಗ್ತದ, ದೇವರ ಮಾರ್ಗದ ಮೇಲೆ ನಡೆಯುವಂತೆ ಕಾರ್ಯ ಮಾಡುತ್ತದೆ. ನಾವು ಹೊಸ ಒಡಂಬಡಿಕೆ ನೋಡ್ತೇವೆ, ಮಾತಾಯ, ಮಾರ್ಕ, ಲೋಕ, ಯೋಹನ ಇವೆಲ್ಲದಲ್ಲಿ ಯೇಸು ಕ್ರಿಸ್ತ ಎಷ್ಟೋ ಅದ್ಭುತಗಳು ಮಾಡ್ದ, ಎಷ್ಟೋ ಮಹತ್ವ ಕಾರ್ಯಗಳು ಮಾಡ್ದ, ಎಷ್ಟೆಲ್ಲ ಸೂಚಕ ಕಾರ್ಯಗಳು ಮಾಡ್ದ, ನನ್ನ ರೋಗಗಳನ್ನು ಬಿಡಿಸಿದ. ಆತನು ಮಾಡಲಾರದ ಒಂದು ಕಾರ್ಯವಿಲ್ಲ ಭೂಮಿ ಮೇಲೆ. ಎಲ್ಲವನ್ನು ಯಾರಿಗಾಗಿ ಮಾಡ್ದ? ಮಾನವರಿಗೆ ಮಾಡ್ದ. ಆತನಲ್ಲಿ ಆ ಸಮೃದ್ಧಿಯಾದ ಹೃದಯದಿಂದ ನಮ್ಮನ್ನು ನೋಡಿದ. ಇವತ್ತು ನಾವು ಆತನಿಗೆ ಏನು ಕೊಡ್ತಾ ಇಲ್ಲ. ಯಾಕಂದ್ರೆ ನಮ್ಮದೇ ಆದ ಬುದ್ಧಿಶಕ್ತಿ ಮೇಲೆ ನಾವು ನಡೀತಾ ಇದ್ದೇವೆ. ಯಾವ ರೀತಿಯ ಅಳವಡಿಕೆಯಲ್ಲಿ ದೋಷ ಪರಿಹಾರಕ್ಕಾಗಿ ಆ ಕುರಿಮರಿ, ಆಯಾ ಹೋರಿಯನ್ನು ಬಲಿ ಕೊಡುವಾಗ ಅದರ ರಕ್ತದಿಂದ ಶುದ್ಧಿಪಡಿಸ್ತಾ ಇದ್ದ ಯಾಜಕನು. ಆದರೆ ಇವತ್ತು ಆತನೇ ಸ್ವಯಂ ತನ್ನ ಸ್ವರೂಪವನ್ನು, ಆತನ ಮೈಯನ್ನು ಗಾಯಗೊಂಡು ಆತನ ಮೈಯಲ್ಲಿದ್ದ ಒಂದೊಂದು ಜಾಗ ಬಿಡದಂಗ ಹೊಡೆದರು. ಆತನ ಮೈಯಲ್ಲಿ ಒಂದು ಹನಿ ರಕ್ತವಾದರೂ ಇದ್ದಿಲ್ಲ. ಅಷ್ಟೆಲ್ಲ ಹಿಂಸೆ ಪಟ್ಟು ಇವತ್ತು ನಮ್ಮನ್ನು ಸುರಕ್ಷಿತವಾಗಿ ಆ ಇಹಲೋಕದ ಪತಿಯಾಗಿದ್ದ ದುಷ್ಟಾತ್ಮನ, ಸೈತಾನನ ಒಂದು ಬಾಂಧವ್ಯದಲ್ಲಿ ನಮ್ಮನ್ನು ಕಟ್ಟಿ ಹಾಕಿ ಅದನ್ನು ಬಿಡಿದ. ಇಲ್ಲ ಅಂದರೆ ಈ ಲೋಕದಲ್ಲಿ ಪಾಪ, ದ್ರೋಹ, ಅಶುದ್ಧ, ಮಾಟ, ಮಂತ್ರ, ವಿಚ್ಕಾರ್ಯಗಳೆಲ್ಲ ಹೆಚ್ಚಾಗಿ ತುಂಬಲ್ಪಡ್ತಿದೆ. ಆದರೆ ದೇವರು ಬರುವ ಸಮಯದಲ್ಲಿ ಈ ಮಾಟ ಮಂತ್ರಗಾರರು ಹೆಚ್ಚಾಗಿ ಬಲಶಾಲಿ ಹೊಂದುವಂತರಾಗಿದ್ದಾರೆ. ಯಾಕಂದ್ರೆ ದೇವರನ್ನು ಯಾರು ಮರ್ಯಾದೆ ಕೊಡ್ತಾ ಇಲ್ಲ, ದೇವರ ವಾಕ್ಯದಲ್ಲಿ ಯಾರು ನಡೀತಾ ಇಲ್ಲ. ಹಾಗಾಗಿ ನಿಮ್ಮನ್ನು ನೀವು ಏನ್ ಮಾಡ್ತಾ ಇದ್ದೀರಿ, ಅಂಧಕಾರ ಶಕ್ತಿಯಲ್ಲಿ ಪ್ರತಿ ದಿನವಾಗಿ ಏನಾಗ್ತಾ ಇದ್ದೀರಿ, ಒಳಗಡೆ ಬೀಳ್ತಾ ಇದ್ದೀರಿ. ನಾವು ಹೊಸ ಒಡಂಬಡಿಕೆಯಲ್ಲಿ 2 ಭಾಗ ನೋಡ್ತೇವೆ. ಒಂದೇ ಕಾರ್ಯ, ಆದರೆ 2 ಕಾರ್ಯಗಳಾಗ್ತವಲ್ಲಿ. ನೋಡಿ ಮಾರ್ಕನು ಬರೆದ ಸುವಾರ್ತೆ 7ನೇ ಸಂಧಿ 31ನೇ ವಚನ 37ನೇ ವಚನ ಓದ್ರಂಬರೆ. ಆನಂತರ ಆತನು ತೂರ ಪಟ್ಟಣದ ಪ್ರಾಂತ್ಯಗಳನ್ನು ಬಿಟ್ಟು ಸೀದೋನ್ ಪಟ್ಟಣದ ಮಾರ್ಗವಾಗಿ ದೇಕಾಪೂಲಿಯ ಪ್ರಾಂತ್ಯಗಳನ್ನು ಹಾದು ಗಲಿಲಾಯ ಸಮುದ್ರಕ್ಕೆ ಬಂದನು. ಓದಿನ ಮುಂದುವರೆದ
ಆಗ ಆಗ ಕೆಲವರು ತೊದಲು ಮಾತಾಡುವ ಒಬ್ಬ ಕಿವುಡನ್ನು ಆತನ ಬಳಿಗೆ ಕರತಂದು ಇವನ ಮೇಲೆ ನಿನ್ನ ಕೈ ಇಡಬೇಕು ಎಂದು ಆತನನ್ನು ಬೇಡಿಕೊಂಡರು. ಹೋದ್ರ ಪೂರ ಮುಗಿಸ ಬೇಡಿಕೊಂಡರು. ಆತನು ಅವನನ್ನು ಜನರ ಗುಂಪಿನಿಂದ ಒತ್ತಟ್ಟಿಗೆ ಕರಕೊಂಡು ಹೋಗಿ ಆತನ ಬೆರಳುಗಳನ್ನು ಅವನ ಕಿವಿಗಳಲ್ಲಿ ಇಟ್ಟು ಉಗುಳಿ ಅವನ ನಾಲಿಗೆಗೆ ಹಚ್ಚಿ ಆಕಾಶದ ಕಡೆಗೆ ನೋಡಿ ನಿಟ್ಟುಸಿರು ಬಿಟ್ಟು ಅವನಿಗೆ ಎಫೆತ ಎಂದು ಹೇಳಿದನು. ಆ ಶಬ್ದಕ್ಕೆ ತೆರೆಯಲಿ ಅಂತ ಅರ್ಥ. ಹೇಳುತ್ತಲೇ ಅವನ ಕಿವಿ ತೆರೆದವು. ಆಮೇಲೆ ನೋಡ್ರಿ, ಈ ಮನುಷ್ಯನ ಏನ್ ಮಾಡ್ತಾನೆ, ಗುಂಪಿನವರೆಲ್ಲ ನಿಂತು ಯೇಸು ಕ್ರಿಸ್ತನ ಮಹಿಮೆ ಕಾಣುವಂತನಾಗಿದ್ದಾರೆ. ಅವರು ಯೇಸು ಕ್ರಿಸ್ತನ ಈ ಕಾರ್ಯಗಳೆಲ್ಲ ಮಾಡುವಂತನಾಗಿದ್ದಾರೆ, ಈ ಮಿರಿಕಲ್ಗಳನ್ನು ಮಾಡುವಂತನಿದ್ದಾನೆ ಅಂತ ಹೇಳಿ ಆ ವ್ಯಕ್ತಿ ಕಿವುಡ ತೊದಲು ಮಾತಾಡುವಂತನಿದ್ದ. ಆತನಿಗೆ ವ್ಯಕ್ತಿಗಳು ಏನ್ ಮಾಡಿದರು, ಆತನ ಬಳಿಗೆ ತಂದು ಆ ನಂಬಿಕೆಯಿಂದ ಏನ್ ಹೇಳಿದರು, ಇವನ ಮೇಲೆ ನಿನ್ನ ಕೈ ಹಸ್ತ ಇಕ್ಕಿದರೆ ಸಾಕು, ಇವನು ಗುಣ ಹೊಂದುತ್ತಾನೆ, ಇವನಿಗೆ ಡೆಲಿವರಿ ಸಿಗುತ್ತದೆ, ಇವನು ಸಂಪೂರ್ಣವಾಗಿ ಹೀಲಾಗುತ್ತಾನೆ ಅಂತ ನಂಬಿಕೆಯಿಂದ ಅವನನ್ನು ತಂದು ನಿಲ್ಲಿಸಿದಾಗ ದೇವರು ಏನು ಮಾತಾಡದೆ ಅವನನ್ನು ಏನ್ ಮಾಡ್ತಾನ, ತನ್ನ 2 ಕೈಗಳನ್ನು ಆತನ ಕಿವಿಯಲ್ಲಿ ಹಾಕಿ ನಾವು ಉಗುಳು ತಗೊಂಡು ಅವನ ನಾಲಿಗೆಗೆ ಹಚ್ಚಿದಾಗ ಎಫೆತ ಅಂತ ಹೇಳಿ ಕರೆದಾಗ ತೆರೆಯಲಿ ಅಂತ ಹೇಳಿ ಆಕಾಶದ ದೇವರಿಗೆ ಸ್ತೋತ್ರ ಮಾಡಿದಾಗ ಅವನ ಕಿವಿಯು ಅವನ ತೊದಲು ಬಾಯಿಯನ್ನು ತೆರೆಯಲ್ಪಡ್ತದ. ಅವನು ಮಾತಾಡುವುದಕ್ಕೂ ಕೇಳುವುದಕ್ಕೂ ಸಾಮರ್ಥ್ಯ ಉಳ್ಳವನಾಗುತ್ತಾನೆ. ದೇವರು ಈ ಮಹಿಮೆ ಯಾದಕ್ಕಾಗಿ ತೋರಿಸಿದರೆ, ನಾನು ಸರ್ವಶಕ್ತನು, ಆ ಯಜ್ಞದ ಕುರಿ ನಾನೇ ಆಗಿದ್ದೇನೆ. ನೀವು ಹಳೆದಾಗಿ ಯಜ್ಞ ಮಾಡ್ತಾ ಇದ್ದೀರಲ್ಲ, ನನ್ನ ಹೆಸರು ಮೇಲೆ ಕೇಳಿರಿ, ನಾನು ನಿಮಗೆ ಎಲ್ಲವನ್ನು ಕೊಡುವಂತನಾಗಿದ್ದೇನೆ, ನನ್ನ ಹೆಸರು ಮೇಲೆ ಬೇಡಿದರೆ ನಿಮಗೆ ಕೊಡ್ತೇನೆ ಅಂತ ಹೇಳಿ ಸಾಕ್ಷಿ ಹೇಳುತ್ತಾ ಇದ್ದಾನೆ. ದೇವರು ಆ ಮೂಕ ಕಿವುಡನನ್ನು ಯಾವ ರೀತಿಯಾಗಿ ಸ್ವಸ್ಥ ಮಾಡಿದ, ಮತ್ತೆ ಇದೇ ದುರಾತ್ಮನ ಯಾವ ರೀತಿಯಾಗಿ ಕಟ್ ಹಾಕುತ್ತಾನೆ, ದುರಾತ್ಮನು ಮಾಡುವ ಯಾವ ಕಾರ್ಯಗಳಿರ್ತಾವ, ದೆವ್ವಗಳು ಯಾವ ರೀತಿಯಾಗಿ ಕಾರ್ಯ ಮಾಡ್ತಾವ ಅಂತೇಳಿ 9ನೇ ಸಂಧಿ 16ನೇ ವಚನ ಹಿಡಿದು ಹೋದ್ರೆ ಅಮ್ಮರೆ. ಆತನು ಶಾಸ್ತ್ರಿಗಳನ್ನು ಇವರ ಸಂಗಡ ಏನು ತರ್ಕ ಮಾಡುತ್ತೀರಿ ಎಂದು ಹೇಳಿದಕ್ಕೆ ಆ ಗುಂಪಿನಲ್ಲಿ ಒಬ್ಬನು ಬೋಧಕನೇ, ನನ್ನ ಮಗನನ್ನು ನಿನ್ನ ಬಳಿಗೆ ಕರಕೊಂಡು ಬಂದೆನು. ಅವನಿಗೊಂದು ಮೂಕ ದೆವ್ವ ಹಿಡಿದಿದೆ. ಅದು ಅಲ್ಲಿ ಅವನ ಮೇಲೆ ಬಂದರು ಅವನನ್ನು ಕಿವುಡತೆ. ಆಗ ಅವನು ನೊರೆಸುತ್ತಾ ಕರಕರನೆ ಹಲ್ಲು ಕಡಿಯುತ್ತಾ ಕುಂದಿ ಹೋಗುತ್ತಾನೆ. ಅದನ್ನು ಬಿಡಿಸಬೇಕೆಂದು ನಿನ್ನ ಶಿಷ್ಯರಿಗೆ ಹೇಳಿಕೊಂಡೆ, ಅವರ ಕೈಯಿಂದ ಆಗದೆ ಹೋಯಿತು ಎಂದು ಉತ್ತರ ಕೊಟ್ಟನು. ಅದಕ್ಕಾತನು, ಎಲ್ಲ ನಂಬಿಕೆ ಇಲ್ಲ ಸಂತ ರಾಜ್ಯದಲ್ಲಿ ಸೇರುವಂತಿಂತ ಒಂಟೆ ಸೂಜಿ ಕಣ್ಣಿನಲ್ಲಿ ಮೂಗಿದಷ್ಟು ಸುಲಭ ಎಂದು ಹೇಳಿದನು. ಈ ಮಾತಿಗೆ ಅವರು ಹಿಂದಿಷ್ಟಾಂತಪಟ್ಟು, ಹೀಗಿರದೆ ಯಾರಿಗೆ ರಕ್ಷಣೆಯಾದಿತು ಎಂದು ತಮ್ಮೊಳಗೆ ಹೇಳಿಕೊಳ್ಳಲು ಯೇಸು ಅವರನ್ನು ದೃಷ್ಟಿಸಿ ನೋಡಿ, ಇದು ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಅಸಾಧ್ಯವಲ್ಲ, ದೇವರಿಗೆ ಎಲ್ಲವೂ ಸಾಧ್ಯವೇ ಅಂದನು. ಇಲ್ಲೇನಿರ್ತದ, ಒಬ್ಬ ತಂದೆ ಬರ್ತಾನ, ಅಲ್ಲಿ ಶಾಸ್ತ್ರಿಗಳು ಯಾಜಕರು ಏನು ಮಾಡ್ತಾವ, ದೇವರಿಗೆ ಯಾವ್ದಾದ ರೀತಿ ಮಾಡಿ ಆತನಿಗೆ ಕೆಡಕ್ಬೇಕಂತ ಹೇಳಿ ಆತನ ಮಾಡ್ತಾನ. ಆದ್ರೆ ಅಲ್ಲಿ ಒಬ್ಬ ತಂದೆ ಇರ್ತಾನ, ಆ ಮಗನಿಗೆ ಏನಿರ್ತದ, ಚಿಕ್ಕನಿಂದಲೇ ಏನಿರ್ತದ, ಆತನಿಗೆ ದೆವ್ವವು ಹಿಡಿದಿದ್ದವನಾಗ್ತಾನ. ದೆವ್ವವನ್ನು ಹಿಡಿದು ಏನ್ ಮಾಡ್ತಾನ, ಸಿಕ್ಕಪಟ್ಟಿ ಓಡುವುದು, ಓಡ್ಕೋವುದು, ಬೆಂಕಿ ಒಳಗೆ ಬೀಳೋದು, ತಂತಾನೆ
ಮಾಡುವಂತನಾಗಿದ್ದ. ಆಗ ಯೇಸು ಆತನಿಗೆ ಕೇಳ್ತಾನ, ಈ ಅವಸ್ಥೆ ನಿನ್ನ ಮಗನಿಗೆ ಎಲ್ಲಿಂದ ಆಗಿದೆ ಅಂತ ಕೇಳಿದಾಗ, ಈತನು ಚಿಕ್ಕನಂದಿದ್ದಾಗ ಹೀಗೆ ಮಾಡಲ್ಪಡ್ತಾನೆ. ನೋಡ್ರಿ, ಆ ಹುಡುಗನನ್ನು ಚಿಕ್ಕನಿಂದ ಕಾಡುತ್ತಿದ್ದ ದೆವ್ವವು ಅವನನ್ನು ಏನ್ ಮಾಡಿತ್ತು? ಮೂಕನಾಗಿ ಕಿವುಡನಾಗಿ ಮಾಡಿತ್ತು. ಮತ್ತೆ ಸಿಕ್ಕದಲ್ಲಿ ಬೆಂಕಿಯಲ್ಲಿ ಬೀಳುವುದು, ತನ್ನಂತಾನೆ ಗಾಯ ಮಾಡಿಕೊಳ್ಳುವುದು, ಚೀರುವುದು, ಹಲ್ಲು ಕಡಿಯುವುದು ಮಾಡ್ತಾರೆ. ಇದೆಲ್ಲ ಸೈತಾನ ಲಕ್ಷಣ. ನಾವು ಇನ್ನೊಂದು ಭಾಗದಲ್ಲಿ ನೋಡಿದೆವು, ಅವನು ಏನಾಗಿದ? ಅವನು ಕಿವುಡು ಮೂಕನೇ ಆಗಿದ, ಆದರೆ ಅವನಲ್ಲಿ ದುರಾತ್ಮವಿದ್ದಿದ್ದಿಲ್ಲ. ಅವನು ಏನಾಗಿದ? ದೈಹಿಕವಾಗಿ ಅವನನ್ನು ಕಿವಿ ಮತ್ತು ಬಾಯಿ ಮಾತಾಡದಂತೆ ಆಗಿತ್ತು. ದೇವರು ಅದಕ್ಕೆ ಏನ್ ಮಾಡಿದ? ಸ್ವಸ್ಥತೆ ಮಾಡಿದ. ಆದರೆ ದುಷ್ಟಾತ್ಮನು ಏನ್ ಮಾಡಿದ? ಅದಕ್ಕೆ ಗದರಿಸಿ ಈ ಮನುಷ್ಯನಿಂದ ಬಿಟ್ಟು ತೊಲಗುವಂತ ಆದೇಶಿಸಿದ. ಇವಾಗ ನಿಮ್ಮ ಕಷ್ಟಗಳು ದುಃಖಗಳು ಬಂದಾಗ ನಿಮ್ಮನ್ನು ನೀವೇ ಸಹಜವಾಗಿ ಮಾಡದೆ, ಆ ದೇವರು ಯಾವ ರೀತಿಯಾಗಿ ದುಷ್ಟಾತ್ಮನು ಗದರಿಸಿದನಲ್ಲ, ಅದೇ ರೀತಿಯಾಗಿ ನೀವು ಗದರಿಸಿದಾಗ ನಿಮ್ಮಲ್ಲಿದ್ದ ಸೈತಾನನು, ನಿಮಗೆ ಕಿವುಡು ಮಾಡಿದ ಸೈತಾನನು, ನಿಮ್ಮ ನಾಲಿಗೆಯಲ್ಲಿದ್ದ ಸೈತಾನನು, ನಿಮ್ಮ ಗಂಟಲಲ್ಲಿದ್ದ ಸೈತಾನನು ಹೊರಗೆ ಬರುವಂತದಾಗಿದೆ. ಎಲ್ಲಿವರೆಗೆ ನೀವು ಅದಕ್ಕೆ ಅಧಿಕಾರ ಕೊಟ್ಟು ಬೈಯುವುದಿಲ್ಲ, ಅಲ್ಲಿವರೆಗೆ ಅದು ನಿಮ್ಮಲ್ಲಿ ಬಹಳ ದೊಡ್ಡವಾದ ಮನೆಯನ್ನು ಮಾಡಿಸಲ್ಪಡ್ತದೆ. ಯೇಸು ಕ್ರಿಸ್ತನೇ ಇಲ್ಲದೆ ಆ ತಂದೆ ಏನ್ ಮಾಡ್ತಾನ? ಮೊದಲನೇದಾಗಿ ಆತನ ಶಿಷ್ಯರ ಬಳಿಗೆ ಹೋಗಲ್ಪಡ್ತಾನೆ. ಹೋಗಿ ಆತನ ಮಗಿನ ಎಲ್ಲ ಹಾಲತ್ ಹೇಳ್ತಾನೆ, ನನ್ನ ಮಗನಿಗೆ ಈ ಟೈಪ್ ಆಗಿ ಈ ಟೈಪ್ ಎಲ್ಲ ಮಾಡಲ್ಪಡ್ತಾನ, ಇದಕ್ಕೆ ಬಿಡಿಸನ್ನುವಾಗ ಶಿಷ್ಯರು ಪ್ರಯತ್ನಿಸಿದಾಗ ಅವರ ಕೈಯಿಂದ ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ ಅಂದರೆ ಅವರು ಪವಿತ್ರತೆಯಲ್ಲಿ ನಡೀತಾ ಇದ್ದಿದ್ದಿಲ್ಲ, ಇನ್ನು ಅವರಿಗೆ ಅಭಿಷೇಕದ ವರಗಳು ಬಂದಿಲ್ಲ, ದೇವರ ಆಶೀರ್ವಾದ ಸಿಕ್ಕಿಲ್ಲ, ಯೇಸುವಿನ ಸಾಮರ್ಥ್ಯ ಬಂದಿಲ್ಲ, ಆತ್ಮನ ವರಗಳು ಅವರಲ್ಲಿ ಇನ್ನೂ ಇದ್ದಿದ್ದಿಲ್ಲ. ದೇವರ ಶಿಷ್ಯರಾಗಿದ್ದರು, ದೇವರ ಕಲಿಕೆಯನ್ನು ಕಲಿಸ್ತಾ ಇದ್ದರು. ಅದೇ ರೀತಿಯಾಗಿ ಒಬ್ಬ ಬೋಧಕನು, ಒಬ್ಬ ಸೇವೆ ಮಾಡುವಂತನು ದೇವರ ಮನುಷ್ಯನಾಗಿ ನಿಮ್ಮನ್ನು ಬೋಧಿಸಿದಾಗ ಆತ ನಿಮ್ಮ ಒಳ್ಳೆ ಮಾರ್ಗಕ್ಕಾಗಿ, ಒಳ್ಳೆ ಜೀವನಕ್ಕಾಗಿ ನಿಮ್ಮನ್ನು ಬೋಧಿಸುವಂತನಾಗಿದ್ದಾನೆ. ನೀವು ಅದನ್ನು ಬಿಟ್ಟು ದೇವರ ರಾಜ್ಯ ನನಗೂ ಗೊತ್ತಿದೆ, ನಾನು ದೇವರ ವಾಕ್ಯ ಬಲ್ಲವನಾಗಿದ್ದೇನೆ, ನನಗೂ ಪ್ರಾರ್ಥನೆ ಗೊತ್ತದ, ನಾನು ಪ್ರಾರ್ಥನೆ ಮಾಡ್ತೇನೆ, ನಾನು ಅವನಿಗಿಂತ ಹೆಚ್ಚಾಗಿ 2 ತಾಸು ಪ್ರಾರ್ಥನೆ ಮಾಡ್ತೇನೆ, ನಾನು ಅವನಿಗಿಂತ ಹೆಚ್ಚಾಗಿ ಬೈಬಲ್ ಅನ್ನು ಓದುತ್ತೇನೆ, ಆದರೆ ನಿನ್ನನ್ನು ದೇವರು ಆರಿಸಿದನ ಇಲ್ಲ ಎಂಬುದನ್ನು ನೀನು ಯೋಚನೆ ಮಾಡಬೇಕು. ಯಾವ ಕೆಲಸಕ್ಕಾಗಿ ಅವರಿಗೆ ಆರಿಸಲ್ಪಟ್ಟಿದ್ದಾನೆ? ಡಾಕ್ಟರ್ಗೆ ಡಾಕ್ಟರ್ ಕೆಲಸನೇ ಕೊಟ್ಟಿದ್ದಾನೆ ದೇವರು, ಇಂಜಿನಿಯರ್ಗಳಿಗೆ ಇಂಜಿನಿಯರ್, ಕೂಲಿ ಕೆಲಸ ಮಾಡೋರಿಗೆ ಕೂಲಿ ಕೆಲಸ ಮಾಡಿದ್ದಾನೆ. ದೇವರ ದಾಸನಾಗಿ ಮಾಡುವಂತೆ ದೇವರ ದಾಸನಾಗಿ ಆರಿಸಿಕೊಂಡಿದ್ದಾನೆ. ನಿನ್ನ ಕಷ್ಟ, ನಿನ್ನ ದುಃಖ ಯಾರಿಂದ ಹೋಗಲ್ಪಡ್ತದೆ ಅಂತೇಳಿ ನಾವು ಯೋಚನೆ ಮಾಡಬೇಕು. ನಮ್ಮ ದಾಸನು, ನಮ್ಮ ಪಾಸ್ಟರು ಇವತ್ತು ಏನ್ ಹೇಳಲ್ಪಡ್ತಾ ಇದ್ದಾರೆ, ಯಾವ ವಾಕ್ಯಕ್ಕಾಗಿ ನಾವು ತಪ್ಪಿಸಬೇಕು? ಯಾಕೆ ಆತನ ಶಿಷ್ಯರಿಗೆ ಆ ಕೈಯಿಂದ ದೆವ್ವವನ್ನು ಬಿಡಿಸುವುದಕ್ಕಾಗಿಲ್ಲ? ಯಾಕೆ ಯೇಸು ಕ್ರಿಸ್ತನ ದೆವ್ವವನ್ನು ಬಿಡಿಸಿದ ಅಂತೇಳಿ ನೀವು ಮನಪೂರ್ವಕವಾಗಿ ತಿಳ್ಕೊಳ್ಬೇಕು. ಯಾಕಂದರೆ ಆ ದೆವ್ವ ಬಿಟ್ಟು ಹೋದ ಮೇಲೆ ಸೈತಾನನ್ನು ಗದರಿಸಿ ಯೇಸು ಹೇಳ್ತಾನ, ಈ ದೆವ್ವ ಬಿಟ್ಟು ಹೋದಾಗ ಇದು ನೀರಿದ್ದ ಕಾಲುವೆಯಲ್ಲಿ ಹೋಗಿ ಸುತ್ತಾಕಿ ಮತ್ತೆ ತನ್ನ ಮನೆಗೆ ಹಿಂತಿರುಗಿ ಬರುತ್ತದೆ. ಯಾಕಂದ್ರೆ ಆತನ ಪ್ರಾರ್ಥನೆ ಜೀವಿತದಲ್ಲಿ ಮುಂದಾಗದ ಹೋದರೆ ಅದು ಮತ್ತೆ ತಿರುಗಿ ಬಂದು ಎಲ್ಲೇ ವಾಸ ಮಾಡುವಂತಿರುತ್ತೆ. ಇವತ್ತು ನಿಮ್ಮ ಜೀವನದಲ್ಲಿ ನೀವು ಮಾಡಿದ ಪಾಪಗಳು, ನೀವು ಮಾಡಿದ ದ್ರೋಹಗಳು ನಿಮ್ಮ ಕಣ್ಣು ಮುಂದೆ ತರುತ್ತದೆ. ನಾವು ಎಜಿಕೇಲ್ ಪುಸ್ತಕದಲ್ಲಿ ನೋಡಿದೆವು, ಯೆಹೋಶುವನು ಏನ್ ಮಾಡ್ತಾನ? ಆ ಯೆಹೋಶುವನಿಗೆ ಏನ್ ಮಾಡ್ತಾನ? ಸೈತಾನನು ಬಂದು ಅವನ ಪಾಪಗಳೆಲ್ಲ ಕಣ್ಣು ಮುಂದೆ ತೋರಿಸುವಂತದಾಗಿದೆ. ತೋರಿಸಿ ಆತನಿಗೆ ಏನ್ ಹೇಳ್ತದ? ನಿನ್ನ ಹಳೆ ಬಟ್ಟೆಗಳನ್ನು ನೋಡ್ಕೊ ಅಂತ ಹೇಳಿ ಬರೆಯಲ್ಪಟ್ಟಿತ್ತು ವಾಕ್ಯದಲ್ಲಿ. ಹಳೆ ಬಟ್ಟೆ ಅಂದರೆ ನಾವು ಮಾಡಿದ ಪಾಪಗಳು. ಆದರೆ ಯೆಹೋವನ ದೂತನು ಯಾರು? ಜೀಸಸ್, ಯೇಸು ಕ್ರಿಸ್ತನೇ ಆ ಯೆಹೋವನ ದೂತನಾಗಿದ್ದನು. ಆ ಸೈತಾನನನ್ನು ಗದರಿಸಿ, ಆ ಸೈತಾನನನ್ನು ಓಡಿಸಿ ನಿನಗೆ ಹೊಸ ಬಟ್ಟೆ ಕೊಡಲ್ಪಡ್ತೆ ಅಂದ್ರೆ ನಿನಗೆ ಹೊಸವಾದ ಉಡುಪು ಕೊಡ್ತೀನಿ ಅಂತ ಹೇಳ್ತಾನೆ ದೇವರು. ಆ ಹೊಸವಾದ ಉಡುಪು ಯಾವುದು? ಯಾಜಕವಾದ ಉಡುಪುಗಳು ಅವನಿಗೆ ಕೊಡಲ್ಪಡ್ತದೆ. ಅವನ ಪಾಪದಿಂದ ಬಿಡಿಸಿ ಹೊಸ ಜೀವನವನ್ನು ಯೇಸು ಕೊಡುವಂತನಾಗಿದ್ದೇನೆ. ಇವತ್ತು ನಾವೆಲ್ಲರೂ ಹಳೆ ಜೀವನ, ಹಳೆ ಅರಿವಿ, ಹಳೆ ಬಟ್ಟೆ ಮೇಲೆ ನಾವು ಕಾಯುತ್ತಾ ಇದ್ದೇವೆ. ಏನು ರಕ್ಷಣೆ ಬೇಕಂತೇಳಿ ಎಲ್ಲಿ ಕರ್ತನನ್ನು ಕಾಯುತ್ತಾ ಇಲ್ಲ. ಹೊಸ ಬಟ್ಟೆ ನಾವು ಕೇಳ್ತಾ ಇಲ್ಲ, ಹೊಸ ಬಟ್ಟೆಗೆ ನಾವು ಆಹುತ್ತನೆ ಆಗ್ತಾ ಇಲ್ಲ. ನಮ್ಮ ಫಸ್ಟ್ ಪ್ರಿಫರೆನ್ಸ್ ಏನದ? ದೇವರಿಗೆ ಮಹಿಮೆ ಪಡಿಸ್ತಾ ಇಲ್ಲ. ನಾವು ಹಳೆ ಬಟ್ಟೆ ಮೇಲೆ ನಿಂತು ದೇವರಿಗೆ ಮಹಿಮೆ ಪಡಿಸ್ತಾ ಇದ್ದೇವೆ. ಹಳೆ ಬಟ್ಟೆ ನಮ್ಮ ಪಾಪದಿಂದ ತುಂಬಿದ ಬಟ್ಟೆ. ದೇವರು ಏನ್ ಮಾಡ್ದ? ತನ್ನ ಮಗನನ್ನು ಆ ಯೆಹೋಶುವನ ಬಳಿಗೆ ಕಳಿಸಿ ಅವನಿಗೆ ಏನ್ ಮಾಡ್ದ? ಆ ಸೈತಾನನ್ನು ಖಡ್ಗದಿಂದ ಖಡ್ಗಿಸಿ ಅದನ್ನು ದೋಷಿತ ಮಾಡಿ ಆ ಯೆಹೋಶುವನಿಗೆ ಏನ್ ಮಾಡ್ದ? ಹೊಸ ಬಟ್ಟೆ ಕೊಟ್ಟ. ಹೊಸ ಬಟ್ಟೆ ಅಂದ್ರೆ ಹೊಸ ಜೀವನದಲ್ಲಿ ರೂಪಿಸಿದ, ಹೊಸ ಜೀವನದಲ್ಲಿ ಹುಟ್ಟಿದ, ಆತ್ಮಿಕ ಲೋಕದಲ್ಲಿ
ಬಲವಾಗಿ ಕಾರ್ಯ ಮಾಡಿದ. ಎಲ್ಲಿವರೆಗೆ ನಮ್ಮ ಪಾಪಗಳು ನಾವು ತಿಳಿದುಕೊಂಡು ನಾವು ಮುಂದೆ ಹೋಗಲು ಹೋದರ ನಮಗೆ ಇದೇ ಕಷ್ಟಗಳು ಇರ್ತಾವ. ನಮ್ಮ ಹಳೆ ಬಟ್ಟೆಗಳನ್ನು ಬಿಡಿಸಿ ಹಾಕ್ಬೇಕು. ಯಾಕಂದ್ರೆ ದೇವರು ತನ್ನ ವಾಕ್ಯದ ಮೂಲಕ ತನ್ನ ಮಕ್ಕಳಿಗೆ ಹೇಳಿದ, ನಿಮ್ಮ ಹಳೆ ಬಟ್ಟೆಗಳನ್ನು ಬಿಡಿಸಿ ಹಾಕಿರಿ, ಹೊಸ ಬಟ್ಟೆಯನ್ನು ಕೊಡುವಂತೆ ನಾನು ನಿಮಗೆ ಮಾಡ್ತೇನೆ. ಯಾರ ಮೂಲಕ? ಆತನ ಮಗನ ಮೂಲಕ, ಯೇಸು ಕ್ರಿಸ್ತನ ಮೂಲಕ. ಹೋಗ್ರಿ, ಜಕರ್ಯ 3ನೇ ಸಂಧಿ 11ನೇ ವಚನ ಮನೆ ಹೋದ್ರಿ, ಅಲ್ಲಿ ಬರೆಯಲ್ಪಟ್ಟದ. ಜಕರ್ಯ 3ನೇ ಸಂಧಿ 1ನೇ ವಚನ ಪೂರ 15ನೇ ವಚನ ತನ ಓದ್ರಿ, 10ನೇ ವಚನ ತನ ಪೂರ ಫುಲ್ ಆಗಿ ಬರೆಯಲ್ಪಟ್ಟಿದ್ದಾನೆ. ದೇವರು ಹಳೆ ಬಟ್ಟೆ ಹೊಸ ಬಟ್ಟೆ ಯಾರಿಂದ ಸಿಗಲ್ಪಡ್ತದೆ ನೋಡ್ರಿ. ಆದಿ ಕಾಂಡದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಆಗಿದ ಮಾತು ದೇವರಿಗೆ ನೆರವೇರಿಸ್ತಾ ಇದ್ದಾನೆ. ಆ ಸೈತನು ಶಿಷ್ಯರು ಹೋಗ್ತಾರ ಸಂಜೆ ಆಮೇಲೆ ಮನೆಗೆ, ಆತನಿಗೆ ಗುಪ್ತವಾಗಿ ಮಾತಾಡ್ತಾರ, ಯೇಸುವೆ ತಂದೆ ಗುರುವೇ ನಮ್ ಕೈಯಿಂದ ಯಾಕೆ ಬಿಡಿಸ್ಲಕ್ಕಾಗಿಲ್ಲ, ಸೈತನು ಯಾಕ ದುರಾತ್ಮ ಹೋಗಿಲ್ಲ ಅಂದಾಗ ಆತನ ಹೇಳ್ತಾನ, ಇಂಥ ಜಾತಿಯ ದೆವ್ವಗಳು ಏನ್ ಮಾಡ್ಬೇಕು? ಪ್ರಾರ್ಥನೆ, ಉಪವಾಸದ ಪ್ರಾರ್ಥನೆಯಿಂದ, ಮನಶುದ್ಧಿಯಿಂದ, ಪವಿತ್ರತೆಯಿಂದ ಮಾತ್ರ ಹೋಗಲ್ಪಡ್ತದೆ. ನೀವು ನೀವೇ ಅಪನಂಬಿಕೆ ಆದಾಗ ಬರಲ್ಲ ಅಂತ ಹೇಳಿ ನೋಡಿ. ದೇವರಲ್ಲಿ ಪವಿತ್ರತೆ ಬಗ್ಗೆ ಮಾತಾಡ್ತಾ ಇದ್ದಾನೆ. ಉಪವಾಸ ಪ್ರಾರ್ಥನೆ ಯಾರು ಮಾಡಲ್ಪಡ್ತಾರ? ಅವರ ದೇವರ ಮಹಿಮೆ ಕಂಡಿದ ಅವರು ಮಾತ್ರ ಉಪವಾಸ ಪ್ರಾರ್ಥನೆ ಮಾಡುವುದಕ್ಕೆ ಸಾಧ್ಯ ಆಗ್ತದ. ನನಗದು ಕಷ್ಟ ಅದ, ಇದು ನೋಯ್ತದ, ನನಗೆ ಚಕ್ಕರ್ ಹೊಂಟದ, ನನಗೆ ಉಳ್ಳಕ್ಕೆ ಆಗಲು 10 ನಿಮಿಷ ಆದ್ರೂ ಎಂಬೋರೆಲ್ಲ ಏನದ? ದುರಾತ್ಮನ ಕಾರ್ಯ. ತನ್ನದೇ ಆದ ಆಲಸು. ಪ್ರಾರ್ಥನೆ ಮಾಡಬೇಕು, ಯಾವ್ದಾದ್ರೂ ಮುರಿಬೇಕಾದ್ರೆ ಏನ್ ಮಾಡಬೇಕು? ಉಪವಾಸದ ಪ್ರಾರ್ಥನೆ ಮಾಡಬೇಕು. ಈ ಉಪವಾಸ ಪ್ರಾರ್ಥನೆ ಮಾಡಿದಾಗ ಆ ಸೈತಾನನು ಯಾವ ರೀತಿಯಾಗಿ ಓಡಲ್ಪಟ್ಟಿತ್ತು, ನಿಮ್ಮ ಸಮಸ್ಯೆಗಳು, ನಿಮ್ಮ ಮನೆ ಸಮಸ್ಯೆಗಳು, ಲೋಕದಲ್ಲಿ ನಿಮಗೆ ಎಂಥದೇ ಸಮಸ್ಯೆ ಬಂದರೂ ಏನಾಗ್ತದ? ದೇವರು ಮುಂದೆ ನಿಂತು ಯುದ್ಧ ಮಾಡುವಂತನಾಗಿದ್ದಾನೆ. ಹಲ್ಲೆಲೂಯಾ. ನೋಡ್ರಿ, ಎಲ್ಲರೂ ನೋಡಿ ಎಷ್ಟು ಅದ್ಭುತವಾಗಿ ದೇವರು ಆ ಮೂಕರನ್ನು ಏನ್ ಮಾಡ್ದ? ಕಿವಿಯಲ್ಲಿ ಬಟ್ ಹಾಕಿ ತನ್ನ ಬಾಯಿಯಿಂದ ಅವನ ಬಾಯಿಗೆ ಮುಟ್ಟಿ ಅವನಿಗೆ ಮಾತು ಕಿವಿ ಬರಂಗ್ ಮಾಡಿದ. ಅದೇ ಆ ದುಷ್ಟಾತ್ಮನನ್ನು ಏನ್ ಮಾಡಿದ? ದೂರಿನಿಂದ ಇಲ್ಲಿಂದ ಹೊರಡಿ ಮಗನಿಂದ ಅಂತೇಳಿ ಆದಿಸಿದ. ನಿನಗೆ ಯಾವ ಅಧಿಕಾರ ಇಲ್ಲ, ಇವನ ಮೇಲೆ ಕೂಡುವುದಕ್ಕೆ ಅಧಿಕಾರ ಇಲ್ಲ. ಯಾವಾಗ ತಂದೆಯಾದ ಯೇಸು ಕ್ರಿಸ್ತನ ಗದರಿಸಿ ಅದನ್ನು ಓಡಿಸ್ತಾ ಇದ್ದಾನೆ, ಅದೇ ಅಧಿಕಾರ ನಮಗೂ ಕೊಟ್ಟಿದ್ದಾನೆ, ನಿಮಗೂ ಕೊಟ್ಟಿದ್ದಾನೆ. ನೀವು ಅಂತ ಅದ್ಭುತ ಕಾರ್ಯಗಳು ನೋಡ್ಬೋದು, ನೀವು ಅಂತ ಮಹತ್ವ ಕಾರ್ಯಗಳು ಮಾಡಬಹುದು. ಆದರೆ ನಾವೇನ್ ಮಾಡ್ತಾ ಇದ್ದೇವೆ? ನಮ್ಮದು ಇಷ್ಟೇ ಅದ ಏಸಪ್ಪ, ನಾವು ಇದ್ರೊಳಗೆ ಹೋಗ್ತೇವೆ, ನಮ್ಮ ಕಾರ್ಯ ಯಾರಿಗ್ ಬೇಕಾಗಿಲ್ಲ, ಅದೀನ್ ಮಾಡಿದಲ್ಲ ಸಾಕು, ನಮ್ಗಷ್ಟೇ ಸಾಕು ಅಂತ ಹೇಳುವರಾಗಿದ್ದಾರೆ. ಆದ್ರೆ ಏಸಪ್ಪ ನೀ ಹೇಳಿದಲ್ಲ, ನೀ ಎಷ್ಟೆಲ್ಲ ಅದ್ಭುತ ಕಾರ್ಯಗಳು ಮಾಡಿದಿ, ಸೂಚಕ ಕಾರ್ಯ ಮಾಡಿದಿ, ಮಹತ್ವ ಕಾರ್ಯ ಮಾಡಿದಿ, ನನ್ನ ರೋಗಗಳು ಬಿಡಿಸಿದೆ ಏಸಪ್ಪ, ಅದಕ್ಕಿಂತ ನೀವು ನನಗಿಂತ ಹೆಚ್ಚಾಗಿ ಮಾಡ್ತೀನಿ ಅಂತ ಹೇಳಿ ದೇವರು ಸತ್ಯವೇದದಲ್ಲಿ ಬಂದಿದ್ದಾನೆ. ಆದ್ರೆ ಯಾರು ತೌಕ ಪಡುವುದಿಲ್ಲ. ಏಸಪ್ಪ ನಿನ್ನ ವರಗಳಿಂದ ತುಂಬಿಸು, ನಿನ್ನ ಜ್ಞಾನ ವಿವೇಕದಿಂದ ತುಂಬಿಸು, ನಿನ್ನ ತಿಳುವಳಿಕೆ ವರದಿಂದ ನನಗೆ ತುಂಬಿಸು, ನಿನ್ನ ಆತ್ಮಿಕ ಕಣ್ಣು ತೆರೆದಿ ನನ್ನನ್ನು ನಡೆಸು ಅಂತ ಹೇಳುವಂತವ್ರು ಯಾರು ಇಲ್ಲ. ಯಾತಕಂದರೆ ದಿನನಿತ್ಯದ ಕಾರ್ಯದಲ್ಲಿ ವ್ಯಸ್ತರಾಗಿದ್ದಾರೆ, ಲೋಕದಲ್ಲಿ ವ್ಯಸ್ತವಾಗಿ ಆ ದುರಾತ್ಮನ ಒಂದೊಂದು ಕಾರ್ಯದಲ್ಲಿ ಸಿಕ್ಕಾಕಿ ಆತನ ಗಿಡ ಬೆಳೆಯುತ್ತಾ ಇದೆ ದೃಢವಾಗಿ. ಆದರೆ ಯೇಸುವಿಗೆ ಯಾರು ಸಮರ್ಪಣೆ ಇಲ್ಲ. ದೇವರು ಒಂದೇ ಹೇಳ್ತಾನ, ನನ್ನಲ್ಲಿ ನಂಬಿದ ಪ್ರತಿ ಒಬ್ಬೊಬ್ಬರಿಗೆ ಏನ್ ಮಾಡ್ತೇನೆ? ನಾನು ಬಿಡುಗಡೆ ಕೊಡ್ತೇನೆ. ನನ್ನ ಹೆಸರಿನ ಮೇಲೆ ಬಂದವರಿಗೆ ಏನ್ ಮಾಡ್ತಾನ? ಎಂದಿಗೂ ಉಪವಾಸ ಇಡಲ್ಲ. ನೋಡು ಅವ್ನು ಏನ್ ಹೇಳ್ತಾನ? ಹಾರೋಡು ಹಾಕಿ ನೋಡು, ಬಿತ್ತುವುದನ್ನು ಕೊಯ್ಯುವುದು ಬಿಲ್ಲ, ಆ ಕುಣಿಸಿ ಬೆಳೆಸ್ತಾನ. ಕಾಗಿಗೆ ನೋಡ್ರಿ, ಕಾಗಿ ಎಲ್ಲಾದ್ರೂ ಉಣಿಸ್ತದ, ಬೆಳೆಸ್ತದ, ಏನ್ ಬಿ ಮಾಡಲ್ಲ, ಸಲ್ತಾನ. ಹೂಗಳಿಗೆ ನೋಡ್ರಿ, ಅದ್ರ ರೂಪ ಎಷ್ಟದ, ಸಾಲ್ಮನ್ ಅಷ್ಟು ವೈಭಾರ ಮಾಡಿಟ್ಟಿದ್ರು. ಆದ್ರೆ ಹೂ ಕಿದ್ದೋರ್ ಅಲಂಕಾರ ಇಲ್ಲ ಅಂತ ಹೇಳಿ ದೇವ್ರು. ಯಾಕಂದ್ರ ಉಳ್ಳಾಕ್ ತಿಲ್ಲಾಕ್ ತೊಡ್ಕೊಲಾಕ ಏನ್ ಮಾಡ್ಬೇಕಂತ ದೇವ್ರ ಬಗ್ಗೆ ಕೇಳ್ಬಾರ್ದು. ದೇವ್ರೇ, ನಾ ಹೆಂಗ ಪರಲೋಕ ರಾಜ್ಯ ಸೇರ್ಬೇಕು, ಯಾವ ರೀತಿಯಾಗಿ ನಿನ್ ಹೃದಯ ಗೆದಿಬೇಕು, ನಿನ್ ಭಯದಿಂದ ಹೆಂಗಿರ್ಬೇಕು ಎನ್ನುವುದು ನಾವು ತೌಕ ಪಡಬೇಕು. ಎಲ್ಲಿವರೆಗೆ ನಮ್ಗ ಆ ಭಯದ ತೌಕ ನಮ್ಮಲ್ಲಿ ಬರುವುದಿಲ್ಲಲ್ಲ, ನಮ್ಮ ಜೀವಿತದಲ್ಲಿ ಸಕ್ಸಸ್ ಎನ್ನುವುದು ಕಾಣುವುದಿಲ್ಲ. ನಿಮ್ಗೆ ಡಿಪ್ರೆಷನ್ ಅಲ್ಲಿ ಹಾಕಲ್ಪಡ್ತದ. ಡಿಪ್ರೆಷನ್ ಹಾಕಿದಾಗ ಏನಾಗ್ತದ? ನೀವು ಈ ಆಲೋಚನೆ ಮಾಡ್ತಿದ್ದೀಗ, ಈ ಆಲೋಚನೆ ಕೆಡಿಸಾಕೋದು, ಈ ಆಲೋಚನೆ ಹೋಯ್ತದ, ಈ ಆಲೋಚನೆ ಮಾಡ್ತಿಕ ಆ ಆಲೋಚನೆ ಹೋಯ್ತದ. ಯಾಕಂದ್ರೆ ದುಷ್ಟ ಆತ್ಮ ನಿಮ್ಮ ಮೇಲೆ ಹಾವಿ ಮಾಡಿ ಕಾಯುತ್ತಾ ಇರ್ತದೆ. ಆಗ ಈಗ ಎಲ್ಲ ಅದಕ್ಕಾಗಿ ಒಂದು ಕೆಲಸದಲ್ಲಿ ಮನಸ್ಸಿರಲಿಲ್ಲ, ಒಂದು ಕೆಲಸದ ಮೇಲೆ ನಾವು ಸ್ಥಿರಚಿತ್ತರಾಗಿ ನಡೆಯುವುದಿಲ್ಲ. ಆ ಮೂಕ ಕಿವುಡ ದೇವರು ಯಾವ ರೀತಿಯಾಗಿ ಬಿಡಿಸಿದ ದೇವರು ಇವತ್ತು ನಿಮ್ಮಲ್ಲಿದ್ದ ಮನಸ್ಸಿನಲ್ಲಿದ್ದ ಎಲ್ಲ ದುಷ್ಟಾತ್ಮವನ್ನು ತೆಗೆದು ಬಿಡಿಸುವಂತ ದೇವರಾಗಿದ್ದಾನೆ. ನಾವು ಪ್ರಾರ್ಥನೆ ಮಾಡಬೇಕು, ಉಪವಾಸ ಪ್ರಾರ್ಥನೆ ಟೈಮ್ ಸೆಟ್ ಮಾಡ್ಬೇಕು ದೇವರಿಗೆ. ಏಸಪ್ಪ, ನಾನು ಮುಂಜಾನೆ 6 ಗಂಟೆಗೆ ನಿನ್ಗೊಂದ್ ಜೊತೆ ನಿನ್ಗೊಂದ್ ಗಂಟೆ ಜಪ ಮಾಡ್ತೆ, ಹೊತ್ಗುಳಿಗೆ 1 ಗಂಟೆ ಜಪತೆ, ರಾತ್ರಿ ಮಲಗುವಾಗ 1 ಗಂಟೆ ಜಪ ಮಾಡ್ತೆ. ಎಷ್ಟು 3 ಗಂಟೆ ಪ್ರಾರ್ಥನೆ
ಪ್ರಾರ್ಥನೆ 3 ಗಂಟೆ ಪಾಸ್ಟರ್ಗಳು ಬಿ ಮಾಡೋದು ನೀವು ಮಾಡ್ತೀರಿ. ನೀವು ಎಷ್ಟು ಸುಖ ಸಮೃದ್ಧಿ ಇದೆ ಅಂತ ದೇವ್ರು ಅದು ಗೊತ್ತಿಲ್ಲ. ಇಲ್ಲ ಏಸಪ್ಪ ನಾ ಕೂಲ್ ಕೆಲಸ ಮಾಡ್ತೆ, 2 ತಾಸಾದ ನೀನು ಕೆಲಸ ಮಾಡ್ತೆ, ಮುಂಜಾನೆ 1 ತಾಸು 10 ಮಣಿಗೆ 1 ತಾಸಾದ ನೀನು ಪ್ರಾರ್ಥನೆ ಮಾಡ್ತೆ. ನೋಡಿ ದೇವರಿಗೆ ಮಹಿಮೆ. 2 ತಾಸಾದರೂ ಪ್ರಾರ್ಥನೆ ಮಾಡ್ತಾ ಇದ್ದ ನನ್ನ ಮಗ, ನನ್ನನ್ನು ನೋಡ್ತಾ ಇದ್ದ ನನ್ನ ಮಗಳು ಅಂತೇಳಿ ದೇವರು ಖುಷಿಯಿಂದ ಎಲ್ಲ ದೋಷಗಳು ಎಲ್ಲ ಅಪರಾಧಗಳು ಕ್ಷಮಿಸಿ ನಿಮ್ಮನ್ನು ಮುಂದಕ್ಕೆ ಒಯ್ಯುವಂತನಾಗಿದ್ದಾನೆ. ಅದನ್ನು ಬಿಟ್ಟು ನಮ್ಮ ಕಾರ್ಯದಲ್ಲಿ ನಾವೇ ಮಲಗಿ ನಾವು ಏನ್ ಹೇಳ್ತೇನೆ, ನಿನ್ನ ಬಾರ ಹುಡುಗ ಬರ್ತಾ ಇರ್ತಾನ, ಅವ ದಿನ ಬೈತಾರ ಮನೆ ಮಂಗಿಸ್ತಾನೆ ಸೈತಾನ. ಅವನಿಗೆ ಇಲ್ಲ ಬೈತಾರ ಮನೆ ಜಪ ಮಾಡಿಸ್ಕೊತಾನ, ಸೀದಾ ಹೋಗ್ಬೇಕು ಮನೆ ಮಂಕೋಬೇಕು. ಜಪ ಮಾಡೋ ನಾ ಹೇಳ್ತೆ ನನಗೆ ಖೂನನೇ ಆಗಲ್ಲ, ನಾ 9 ಬಿ ಮಂಕೋತೆ ಅಲ್ಲ ತನಕ ಹೋಗುದು. ಏನು ಮಾಡಕ್ ಬರೋದು? ನಾ ಹೇಳೋದು ಪ್ರಾರ್ಥನೆ ಮಾಡ್ತೆ. ಈಗ ಹೋಗಿ ಮನೆಗೆ ಹೋಗ್ತೀವಲ್ಲ, ನಂಗೆ ಫೋನ್ ಹಚ್ಚು, ನಾನು ಈಗ ಪ್ರೇಯರ್ ಮಾಡ್ತೇನೆ. ಮನೆಗೆ ಹೋಗಿ ಪ್ರೇಯರ್ ಮಾಡಿದೆ, ಜಪ ಮಾಡಿ ಮನೆಗೆ ನೀರು ಹೊಡೆದು ಮನೆಯಲ್ಲೇ ಕ್ಲೀನ್ ಮಾಡಿ ಮಂದ್ಕೊಂಡಿದ್ದೆ ಅಂತ ಮುಂಜಾನೆ ಫೋನ್ ಮಾಡ್ತಾನೆ ನನಗೆ. ಹಂಗ ಇನ್ನೊಬ್ಬರು ಎಲ್ಲ ಸಾಕ್ಷಿಗಳಾಗ್ಲತ್ತಾರ, ನೀವು ಬಿ ಸಾಕ್ಷಿಗಳಾಗಿ ಹೇಳ್ಬೇಕು. ಯಾವ ರೀತಿಯಿಂದ ಪ್ರಾರ್ಥನೆ ಆ ಅಭಿಷೇಕದಿಂದ ತುಂಬಬೇಕು. ಯೇಸುವಿನ ದಾಹ ಇರಬೇಕು. ಯೇಸುವಿನ ದಾಹ ಇಲ್ಲಂದ್ರ ಏನು ಮಾಡೋಕ್ಕಾಗದು. ದೇವರಿ ವಾಕ್ಯ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ. ನಾವು ಬ್ಲೆಸ್ಸಿಂಗ್ ಪ್ರೇಯರ್ ಮಾಡೋಣ. ಎಲ್ಲರೂ ಇದು ನಿಲ್ಲದೆ ಕಟ್ ಮಾಡಿ ಜಾಸ್ತಿ ಮಾಡಿ.